ಹೆಲೋ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಮೊದಲನೇದಾಗಿ ಎಕ್ಸಾಮ್ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಭಯ ಆಗೇ ಆಗುತ್ತೆ. ದಟ್ ಈಸ್ ಕ್ವೈಟ್ ಕಾಮನ್ ಫಾರ್ ಆಲ್. ಆದರೂ ಕೂಡ ಕೆಲವೊಬ್ಬರು ಎಕ್ಸಾಮಿಂದ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ. ಅದು ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡೋದಿರ್ಬೋದು, ಅಥವಾ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡೋದಿರ್ಬೋದು, ಅಥವಾ ಎಲ್ಲ ಸಬ್ಜೆಕ್ಟ್ಸಲ್ಲೂ ಔಟ್ ತೊಗೊಳೋದಿರ್ಬೋದು. ಇದು ಒಂದು ಆಸ್ಪೆಕ್ಟಿಂದ. ಆದರೆ ಮತ್ತೊಂದು ಆಸ್ಪೆಕ್ಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಹೇಗೆ ಬಿಡುತ್ತೋ ಏನೋ, ಅಥವಾ ಕ್ವಶನ್ ಪೇಪರ್ ನೋಡಿದ ಕೂಡಲೇ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ. ಮನೆಯಲ್ಲೆಲ್ಲ ಚೆನ್ನಾಗಿ ಓದಿರ್ತೀರಿ, ಎಕ್ಸಾಮ್ ಹಾಲಿಗೆ ಬಂದ ಕೂಡಲೇ ಎಲ್ಲನೂ ಮರ್ತೋಗ್ಬಿಡುತ್ತೆ. ಅದೇ ರೀತಿ ಇನ್ನೂ ಕೆಲವೊಬ್ರು ಏನಂತಾರೆ ಅಂತ ಹೇಳಿದ್ರೆ, ಇನ್ನೂ ಒಂದು 5 ನಿಮಿಷ ಎಕ್ಸ್ಟ್ರಾ ಸಿಕ್ಕಿದ್ರೆ ಆ ಕ್ವಶನನ್ನು ಬರೆದ್ಬಿಡ್ತಿದ್ನೋ ಏನೋ. ಸೊ ಈ ರೀತಿ ಎಲ್ಲ ಹೇಳೋದು ಸಹಜನೇ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮನ್ನು ಯಾವ ರೀತಿ ಫೇಸ್ ಮಾಡಬೇಕು, ಹೇಗೆ ನಾವು ಸ್ಟಡೀಸ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇದಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ 3 ಪಾಯಿಂಟ್ಸ್ಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡಬೇಕಾಗುತ್ತೆ. ಆ 3 ಪಾಯಿಂಟ್ಸ್ಗಳು ಯಾವುದಂತ ಹೇಳಿದ್ರೆ, ಫಸ್ಟ್ ಒನ್ ಕಾನ್ಸೆಪ್ಚುಯಾಲಿಟಿ, ಸೆಕೆಂಡ್ ಒನ್ ರಿವಿಷನ್, ಆ್ಯಂಡ್ ಫೈನಲಿ ಈಸ್ ಯುವರ್ ಪ್ರೆಸೆಂಟೇಷನ್. ಮೊದಲನೇದಾಗಿ ಕಾನ್ಸೆಪ್ಚುಯಾಲಿಟಿ ಅಂತ ಹೇಳಿದ್ರೆ ಏನು? ಸೊ ಯೂಶ್ವಲಿ ನಾವು ಸ್ಟಡೀಸ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದಬೇಕು, ಅರ್ಥ ಮಾಡ್ಕೊಂಡು ಓದಿಲ್ಲ ಅಂತ ಹೇಳಿದ್ರೆ ಏನು ನೆನಪಿರೋದಿಲ್ಲ ಅಂತ ಹೇಳಿ. ಸರಿ, ಒಪ್ಕೋತೀನಿ. ಆದರೆ ಎಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಓದಿದ್ರೂ ಕೂಡ ಕೆಲವೊಮ್ಮೆ ನಮಗೆ ಬುಕ್ಕಲ್ಲಿರುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳು ಮರ್ತು ಹೋಗುತ್ತೆ. ಯಾಕಂತ ಹೇಳಿದ್ರೆ ಸಿಲೆಬಸ್ ಎಲ್ಲ ವಾಸ್ಟ್ ಇರೋದ್ರಿಂದ ಎಲ್ಲ ಪಾಯಿಂಟ್ಸನ್ನಾಗಲಿ ಅಥವಾ ಎಲ್ಲ ಕಾನ್ಸೆಪ್ಟ್ಸನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹೀಗಿದ್ದಾಗ ಏನು ಮಾಡಬೇಕು? ಸೊ ಹೀಗಿದ್ದಾಗ ನಾವು ಕೆಲವೊಂದು ಶಾರ್ಟ್ಕಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಈ ಶಾರ್ಟ್ಕಟ್ಸ್ ಕೀವರ್ಡ್ಸ್ ಆಗಿರ್ಬೋದು, ಈ ಶಾರ್ಟ್ಕಟ್ ನಿಮಾನಿಕ್ಸ್ ಆಗಿರ್ಬೋದು. ಸೊ ಮೊದಲನೇದಾಗಿ ಕೀವರ್ಡ್ಸ್ ಅಂತ ಹೇಳಿದರೆ ಏನು? ಕೀವರ್ಡ್ಸ್ ಅಂತ ಹೇಳಿದರೆ ಕಾನ್ಸೆಪ್ಟಲ್ಲಿರುವಂತಹ ಇಂಪಾರ್ಟೆಂಟ್ ವರ್ಡ್ಸನ್ನು ಚೂಸ್ ಮಾಡಿ ಅದನ್ನು ಒಂದಕ್ಕೊಂದು ಲಿಂಕ್ ಮಾಡಿ ನೆನಪಿನಲ್ಲಿಟ್ಕೊಳ್ಳುವಂತಹ ಪ್ರೊಸೆಸ್ಸಿಗೆ ನಾವು ಕೀವರ್ಡ್ಸ್ ಅಂತ ಹೇಳಿ ಕರಿಬೋದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಮ್ಯಾನೇಜ್ಮೆಂಟ್? Management can be defined as the process of getting things done with the aim of achieving organizational goals effectively and efficiently. ಸೊ ಈ ಒಂದು ಕಾನ್ಸೆಪ್ಟಲ್ಲಿ 2 ವರ್ಡ್ಸನ್ನು ನಾವು ಕೀವರ್ಡ್ಸ್ ಅಂತ ಹೇಳಿ ಚೂಸ್ ಮಾಡ್ಬೋದು. ಸೊ ಮೊದಲನೇದಾಗಿ ಗೆಟ್ಟಿಂಗ್ ಥಿಂಗ್ಸ್ ಡನ್, ಸೆಕೆಂಡ್ ಒನ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಹಾಗಿದ್ರೆ ಈ ಕೀವರ್ಡ್ಸನ್ನು ಹೇಗೆ ಒಂದಕ್ಕೊಂದು ಲಿಂಕ್ ಮಾಡೋದು? ಈಗ ಆರ್ಗನೈಸೇಷನಲ್ಲಿ ಗೋಲ್ಸನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಆರ್ಗನೈಸೇಷನಲ್ಲಿ ಇರುವಂತಹ ಪ್ರತಿಯೊಂದು ಕೆಲಸವನ್ನು ನಾವು ಕಂಪ್ಲೀಟಾಗಿ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಥವಾ ಯಾವುದಾದ್ರೂ ಒಂದು ಕೆಲಸ ಏನಾದರೂ ಪೆಂಡಿಂಗ್ ಉಳಿತು ಅಂತ ಹೇಳಿದ್ರೆ ನಾವು ಆರ್ಗನೈಸೇಷನಲ್ ಗೋಲ್ಸನ್ನು ಎಫೆಕ್ಟಿವ್ ಅಥವಾ ಎಫಿಷಿಯೆಂಟಾಗಿ ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಕೀವರ್ಡ್ಸನ್ನು ಒಂದಕ್ಕೊಂದು ಲಿಂಕ್ ಮಾಡಿ ಓದೋದ್ರಿಂದ ಕಾನ್ಸೆಪ್ಟನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಅದರ ಜೊತೆಗೆ ಕಾನ್ಸೆಪ್ಟನ್ನು ಕೂಡ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಅಂತ ಹೇಳಿದ್ರೆ ನ್ಯೂಮಾನಿಕ್ಸ್. ಸೊ ನ್ಯೂಮಾನಿಕ್ಸ್ ಅಂತ ಹೇಳಿದ್ರೆ ಏನು? ನ್ಯೂಮಾನಿಕ್ಸ್ ಅಂತ ಹೇಳಿದ್ರೆ ಯೂಶ್ವಲಿ ನಾವು ಓದಬೇಕಾದ್ರೆ ಎಲ್ಲ ಚಾಪ್ಟರ್ಸಿನ ಒಂದು ಪಾಯಿಂಟ್ಸನ್ನು ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಹೇಗೆ ನೆನಪಿಟ್ಕೊಳ್ಳೋದು? ಫಾರ್ ಎಕ್ಸಾಂಪಲ್, ಈ ಒಂದು ಚಾರ್ಟಲ್ಲಿ ನಾನು ಪ್ಲ್ಯಾನಿಂಗ್ ಪ್ರೊಸೆಸ್ ಸ್ಟೆಪ್ಸನ್ನು ಕೊಟ್ಟಿದ್ದೀನಿ. ದಟ್ ಈಸ್ 7 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲ್ಯಾನಿಂಗ್ ಪ್ರೊಸೆಸ್. ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೋದು? ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಾದ್ರೆ ನಾವು ನ್ಯೂಮಾನಿಕ್ಸ್ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ದಟ್ ಈಸ್ SDI ESIF ಅಂತ ಹೇಳಿ ಹೇಳ್ಬೋದು. S ಫಾರ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, D ಫಾರ್ ಡೆವಲಪಿಂಗ್ ಪ್ರಿಮೈಸಸ್, I ಫಾರ್ ಐಡೆಂಟಿಫೈಯಿಂಗ್ ಅಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್, E ಫಾರ್ ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್, S ಫಾರ್ ಸೆಲೆಕ್ಟಿಂಗ್ ಆ್ಯನ್ ಅಲ್ಟರ್ನೇಟಿವ್, I ಫಾರ್ ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್, ಅಗೇನ್ F ಫಾರ್ ಫಾಲೋ ಅಪ್ ಆ್ಯಕ್ಷನ್. ಸೊ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಪಾಯಿಂಟ್ಸನ್ನು ಎಕ್ಸಾಮಲ್ಲಿ ಬರಿಬಹುದು ಅಂತ ಹೇಳ್ಬೋದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಅಂತ ಹೇಳಿದ್ರೆ ರಿವಿಷನ್. ಯೂಶ್ವಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಕಂಟಿನ್ಯೂಸ್ ಆಗಿ ಸ್ಟಡೀಸ್ ಮಾಡ್ತೀರಾ, ಸಬ್ಜೆಕ್ಟ್ಸನ್ನು ಕಂಪ್ಲೀಟ್ ಮಾಡ್ತೀರಾ. ಆದರೆ ನೀವು ರಿವಿಷನ್ಗೆ ಯಾವುದೇ ರೀತಿಯಾಗಿರುವಂತಹ ಟೈಮನ್ನು ಕೊಡೋದಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಸ್ಟಡೀಸ್ ಮಾಡಿ ರಿವಿಷನ್ಗೆ ಟೈಮನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಬ್ಜೆಕ್ಟ್ ಮೇಲೆ ಯಾವುದೇ ರೀತಿಯಾದಂತಹ ಕಮಾಂಡ್ ಅನ್ನೋದು ಸಿಗೋದಿಲ್ಲ. ಹಾಗಿದ್ರೆ ಕೆಲವೊಬ್ರು ಕೇಳ್ತಾರೆ, ಮೇಡಮ್ ರಿವಿಷನ್ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ರಿವಿಷನ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ರಿವಿಷನ್ಗೋಸ್ಕರನೇ ನೀವು ಸ್ಪೆಷಲಾಗಿ ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಬೇಕು.
ಕೆಲವೊಬ್ಬರಿಗೆ ಕೆಲವೊಂದು ಸಬ್ಜೆಕ್ಟ್ ಈಸಿ ಇರುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಇರುತ್ತೆ. ಸೊ ನೀವು ಡಿಫಿಕಲ್ಟ್ ಮತ್ತು ಈಸಿ ಇರುವಂಥ ಸಬ್ಜೆಕ್ಟ್ಸನ್ನು ಕ್ಲಾಸಿಫಿಕೇಷನ್ ಮಾಡಬೇಕು. ಡಿಫಿಕಲ್ಟ್ ಇರುವಂಥ ಸಬ್ಜೆಕ್ಟಿಗೆ ಹೆಚ್ಚಿನ ಟೈಮನ್ನು ಕೊಡಬೇಕು. ಅದೇ ರೀತಿ ಈಸಿ ಇರುವಂಥ ಸಬ್ಜೆಕ್ಟಿಗೆ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್ ಕಡಿಮೆ ಟೈಮ್ ಕೊಟ್ಟರು ನಡೆಯುತ್ತೆ. ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಶಾರ್ಟ್ ನೋಟ್ಸ್ ಅಥವಾ ಓನ್ ನೋಟ್ಸ್. ನೀವು ನಿಮ್ಮದೇ ಆಗಿರುವಂಥ ಒಂದು ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡಿ, ಓನ್ ನೋಟ್ಸನ್ನು ಪ್ರಿಪೇರ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ರಿವಿಷನ್ ಟೈಮಲ್ಲೂ ಯೂಸ್ ಆಗುತ್ತೆ, ಅದೇ ರೀತಿ ನಿಮ್ಮ ಒಂದು ಎಕ್ಸಾಮ್ ಟೈಮಲ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನೀವು ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಹೇಗೆ ಬರಿಬೇಕು, ಯಾವ ಕ್ವಶನಿಗೆ ಯಾವ ಆನ್ಸರನ್ನು ಹೇಗೆ ಬರಿಬೇಕು ಅನ್ನೋದು ನಾಲೆಜ್ ಬರುತ್ತೆ. ಅದೇ ರೀತಿ ಯಾವ ಕ್ವಶನಿಗೆ ಎಷ್ಟು ಟೈಮ್ ಬೇಕು ಅನ್ನೋದು ಕೂಡ ನಾಲೆಜ್ ಬರುತ್ತೆ. ಸೊ ರಿವಿಷನ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ರಿವಿಷನ್ ಮಾಡೋದು ಅಲ್ಲ, ಅದ್ರ ಜೊತೆಗೆ ಓನ್ ಆಗಿರುವಂಥ ನಿಮ್ಮ ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ನೀವು ಸಾಲ್ವ್ ಮಾಡಬೇಕು. ಲಾಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಪೇಪರ್ ಪ್ರೆಸೆಂಟೇಷನ್. ಕೆಲವೊಬ್ಬರಿಗೆ ಎಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಎಲ್ಲ ಪಾಯಿಂಟ್ಸ್ ಗೊತ್ತಿರುತ್ತೆ, ಆದರೆ ಪೇಪರನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಅವರು ಫೇಲ್ ಆಗಿಬಿಡ್ತಾರೆ. ಅದೇ ರೀತಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೇಪರಿನ ಫಸ್ಟ್ ಪೇಜನ್ನು ನೀಟಾಗಿ ಬರೀತಾರೆ, ಟೈಮ್ ತೊಗೊಂಡು ಬರೀತಾರೆ. ಆದರೆ ಅದೇ ಲಾಸ್ಟ್ ಪೇಜಿಗೆ ಹೋದರೆ ಹರಿಬರಿಯಾಗಿ ಅವರಿಗೆ ಟೈಮೇ ಸಿಗೋದಿಲ್ಲ. ಸೊ ಈ ರೀತಿಗಳು ಪ್ರಾಬ್ಲಮ್ ಆಗೋದೇ ಕಾಮನ್ನೇ. ಆದರೆ ಪೇಪರನ್ನು ಪ್ರೆಸೆಂಟ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಆ ಟ್ರಿಕ್ಸ್ಗಳು ಏನಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಈ ಪೇಪರನ್ನು ನೋಡ್ಬೋದು. ಸೊ ಇದರಲ್ಲಿ 1 ಮಾರ್ಕ್ ಕ್ವಶನನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಯೂಶ್ವಲಿ 1 ಮಾರ್ಕ್ ಕ್ವಶನಲ್ಲಿ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನನ್ನು ಕೇಳ್ಬೋದು, ಅಥವಾ 1 ಅಥವಾ 2 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿ ಕೇಳ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ 5-6 ಲೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾರೆ. ದ್ಯಾಟ್ ಈಸ್ ನಾಟ್ ಅಟ್ ಆಲ್ ಯೂಸ್ಫುಲ್. ಆನ್ಸರ್ ಗೊತ್ತಿದೆ ಅಂತ ಹೇಳಿ ಬರೆಯೋದಲ್ಲ, ಎಷ್ಟು ಮಾರ್ಕ್ಸಿಂದ ಕ್ವಶನ್ ಇದೆ ಅಲ್ಲ ಅಷ್ಟೇ ಆನ್ಸರನ್ನು ನಾವು ಬರಿಬೇಕಾಗತ್ತೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಕ್ವಶನನ್ನು ಬರಿಬೇಕಾದ್ರೇ ಬಹಳ ಟೈಮ್ ತೊಗೊಂಡ್ಬಿಡ್ತಾರೆ. ಸೊ ಹೀಗೆ ಟೈಮ್ ತೊಗೊಳೋದ್ರಿಂದ ಅವರಿಗೆ ನೆಕ್ಸ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ 8 ಮಾರ್ಕ್ಸಿಂದು ಅಥವಾ 5 ಮಾರ್ಕ್ಸಿನ ಕ್ವಶನ್ ಬರಿಬೇಕಾದ್ರೆ ಟೈಮೇ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ರಿವಿಷನ್ ಟೈಮಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೇ ನೀವು ಅಲ್ಲಿ ಟೈಮನ್ನು ಸೆಟ್ ಮಾಡಬೇಕು. ನಿಮ್ಮ ಕಂಫರ್ಟ್ ಪ್ರಕಾರ 1 ಮಾರ್ಕ್ಸ್ ಕ್ವಶನನ್ನು ಬರೀಲಿಕ್ಕೆ ಎಷ್ಟು ಟೈಮ್ ಬೇಕು, ಅದೇ ರೀತಿ 2 ಮಾರ್ಕ್ಸ್ ಕ್ವಶನನ್ನು ಬರೀಲಿಕ್ಕೆ ಎಷ್ಟು ಟೈಮ್ ಬೇಕು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಮ ಫೈನಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನನ್ನು ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಸ್ಟೇಟ್ ದಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೇಳ್ತಾರೆ. ಸೊ ಹೀಗಿದ್ದಾಗ ನೀವು ಇಲ್ಲಿ ಪಾಯಿಂಟ್ಸನ್ನು ಅಷ್ಟೇ ಬರೆದ್ರೆ ಸಾಕು, ಇಲ್ಲಿ ಯಾವುದೇ ರೀತಿ ಆಗಿರುವಂತಹ ಎಕ್ಸ್ಪ್ಲನೇಷನನ್ನು ಕೊಡುವಂಥ ನೀಡಿರೋದಿಲ್ಲ. ಅದೇ ರೀತಿ 4 ಮಾರ್ಕ್ಸ್ ಕ್ವಶನಿಗೆ ಬರೋದಾದರೆ ಕೆಲವೊಬ್ಬರು 4 ಮಾರ್ಕ್ಸ್ ಕ್ವಶನಿಗೆ ಆನ್ಸರ್ ಹೇಗೆ ಬರೀತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದಿ ನೇಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕೇಳಿದಾಗ ಆನ್ಸರನ್ನು ಅವರು ಪ್ಯಾರಾಗ್ರಾಫಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಪ್ಯಾರಾಗ್ರಾಫಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಅಷ್ಟು ಅಟ್ರಾಕ್ಟಿವ್ ಆಗೋದಿಲ್ಲ. ಆದಷ್ಟು ಆನ್ಸರನ್ನು ನೀವು ಪಾಯಿಂಟ್ ವೈಸ್ ಎಕ್ಸ್ಪ್ಲನೇಷನನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟನ್ನು ಹೈಲೈಟ್ ಮಾಡಿ. ಇಂಪಾರ್ಟೆಂಟ್ ಪಾಯಿಂಟನ್ನು ಹೈಲೈಟ್ ಮಾಡೋದ್ರಿಂದ ನಿಮ್ಮ ಆನ್ಸರ್ ಅಷ್ಟೇ ಅಟ್ರಾಕ್ಟಿವ್ ಆಗುತ್ತೆ. ಅದೇ ರೀತಿ 8 ಮಾರ್ಕ್ಸ್ ಕ್ವಶನಿಗೆ ಬರೋದಾದರೆ ಆನ್ಸರನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಇಂಟ್ರೊಡಕ್ಷನ್, ಕಂಟೆಂಟ್ ಮತ್ತು ಕನ್ಕ್ಲೂಷನನ್ನು ಬರೀಲೇಬೇಕು. ಕೆಲವೊಬ್ಬರು ಡೈರೆಕ್ಟಾಗಿ ಪಾಯಿಂಟ್ಸನ್ನು ಬರೆದು ಬಿಟ್ಬಿಡ್ತಾರೆ. ಹೀಗೆ ಬಿಟ್ಬಿಟ್ರೆ ಅಗೇನ್ ಆನ್ಸರ್ ಅಟ್ರಾಕ್ಟಿವ್ ಆಗೋದಿಲ್ಲ. ನೀವು 8 ಮಾರ್ಕ್ಸಿನ ಕ್ವಶನಿಗೆ ಆನ್ಸರನ್ನು ಬರಿಬೇಕಾದ್ರೆ ಇಂಟ್ರೊಡಕ್ಷನ್ ಪಾರ್ಟನ್ನು ಬರಿಬೇಕು, ಕನ್ಕ್ಲೂಷನ್ ಪಾರ್ಟನ್ನು ಬರಿಬೇಕು. ಅದರ ಜೊತೆಗೆ ಮೇನ್ ಇರುವಂತಹ ಪಾಯಿಂಟ್ಸನ್ನು ಆದಷ್ಟು ಹೈಲೈಟ್ ಮಾಡಬೇಕು. ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಮೋಸ್ಟ್ ಆಫ್ ದಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಇರುತ್ತೆ, ಡೈಗ್ರಾಮ್ ಬೇಸ್ ಮೇಲೆ ಇರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡೈಗ್ರಾಮ್ ಬೇಸ್ ಮೇಲೆ ಇರೋದ್ರಿಂದ ಕೆಲವೊಬ್ರು ಪೆನ್ಸನ್ನು ಬೇಕಾಬಿಟ್ಟು ಯೂಸ್ ಮಾಡ್ತಾರೆ. ಹಾಗಿದ್ರೆ ಯೂಸ್ ಆಗೋದಿಲ್ಲ. ಸೊ ಆದಷ್ಟು ಪೆನ್ಸಿಲನ್ನು ಯೂಸ್ ಮಾಡಿ. ಟೇಬಲನ್ನು ಡ್ರಾ ಮಾಡಬೇಕಾದ್ರೆ ಆಗಿರ್ಬೋದು, ಅಥವಾ ಡೈಗ್ರಾಮನ್ನು ಡ್ರಾ ಮಾಡಬೇಕಾದ್ರೆ ಆಗಿರ್ಬೋದು, ಆದಷ್ಟು ಪೆನ್ಸಿಲನ್ನು ಯೂಸ್ ಮಾಡಿ ಡ್ರಾ ಮಾಡಿದರೆ ಅದು ನಿಮ್ಮ ಒಂದು ಫೈನಲ್ ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ಪೇಪರನ್ನು ಪ್ರೆಸೆಂಟ್ ಮಾಡಿದರೆ ಖಂಡಿತವಾಗ್ಲಿಯೂ ಕೂಡ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ಸನ್ನು ಮಾಡಬಹುದು ಅಂತ ಹೇಳಿ ಹೇಳ್ಬೋದು. ಫೈನಲಿ ಆದಷ್ಟು ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಕೆಲವೊಂದು ಕ್ವಶನ್ಸನ್ನು ಬೈ ಮಿಸ್ಟೇಕ್ ಔಟ್ ಆಫ್ ಸಿಲೆಬಸ್ಸಿಂದ ಕೇಳಿರ್ತಾರೆ, ಅಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು.
ಅದೇ ರೀತಿ ಪಾಯಿಂಟ್ ವೈಸ್ ಎಕ್ಸ್ಪ್ಲನೇಷನನ್ನು ಕೊಡಿ. ಟೇಬಲನ್ನು ಡ್ರಾ ಮಾಡಬೇಕಾದ್ರೆ ಅಥವಾ ಡೈಗ್ರಾಮನ್ನು ಡ್ರಾ ಮಾಡಬೇಕಾದ್ರೆ ಆದಷ್ಟು ಪೆನ್ಸಿಲನ್ನು ಯೂಸ್ ಮಾಡಿ. ಲೆಂತಿ ಕ್ವಶನ್ಸಿಗೆ ಇಂಟ್ರೊಡಕ್ಷನ್ ಪಾರ್ಟ್ ಮತ್ತು ಕನ್ಕ್ಲೂಷನ್ ಪಾರ್ಟನ್ನು ಬರೆಯೋದು ಮಾತ್ರ ಬರಿಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಒನ್ಸ್ ಅಗೇನ್.